ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವ್ಲಾಗ್ನ ಯಾಕೆ ಹೀಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ, ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಇಲ್ಲೆಲ್ಲ ಬಟ್ಟೆಗಳನ್ನ ತೆಗೆದಿಟ್ಟಿದ್ದೀನಿ. ಇಲ್ಲಿ ನನ್ನ ಕಾಸ್ಮ್ಯಾಟಿಕ್ಸ್ನ ಸ್ಕಿನ್ ಕೇರ್ನ ತೆಗೆದು ಪ್ಯಾಕಿಂಗ್ಗೆ ಅಂತ ಒಂದು ಪೌಚಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ ನಾನು ರೆಡಿ ಆಗ್ತಾ ಇದ್ದೀನಿ. ಕೂದಲು ಸ್ವಲ್ಪ ಒದ್ದೆ ಇದೆ, ಅದಕ್ಕೆ ಇನ್ನು ಬಾಚಿಲ್ಲ, ಜಸ್ಟ್ ಹ್ಯಾಂಡಲ್ಲೇನೆ ಸರಿ ಮಾಡ್ಕೊಳ್ತಾ ಇದ್ದೀನಿ. ಏನು ಶಕೆ, ಎಸ್ಪೆಷಲಿ ಈ ಕ್ರೀಮ್ಗಳು ಹಚ್ಚಿದ ಮೇಲಂತೂ ತುಂಬಾ ಶಕೆ ಆಗುತ್ತೆ. ಇವತ್ತಿನ ತಿಂಡಿ ಮಾಡಿಲ್ಲ, ನಾನು ತಿಂಡಿಗೆ ಮಾಡಬೇಕು. ಬೇಗ 10 ಗಂಟೆಗೆ ಹೊರಡೋದು ಅಂತ ಹೇಳಿಬಿಟ್ಟು ನಾನೇನು ಅಂದ್ಕೊಂಡೆ, ಜಸ್ಟ್ ಬ್ರೆಡ್ ಮತ್ತು ಫ್ರೂಟ್ಸ್ ತಿನ್ನೋಣ ಅಂತ ಅಂದ್ಕೊಂಡು ಸಾನುಗೆ ಬ್ರೆಡ್ ಟೋಸ್ಟ್ ಮಾಡಿ ಕೊಡು ನೀನು ಅಂತ ಹೇಳಿಬಿಟ್ಟು ನಾನಿಲ್ಲಿ ಪ್ಯಾಕಿಂಗು ಆಮೇಲೆ ನಾನು ರೆಡಿ ಆಗ್ತಾ ಇದ್ದೀನಿ. ಸಾನು ಸ್ನಾನ ಮಾಡಿಕೊಂಡು ನನಗೆ ಅವಳು ರೆಡಿ ಆಗೋ ಮುಂಚೆ ನನಗೆ ಬ್ರೆಡ್ ಟೋಸ್ಟ್ ಮಾಡಿ ಕೊಡ್ತಾ ಇದ್ದಾಳೆ. ಹಾಲು ಕುಡ್ದಿದ್ವಿ, ಬ್ರೆಡ್ ಟೋಸ್ಟ್ ಅದ್ರ ಜೊತೆ ಫ್ರೂಟ್ ತಿನ್ನೋಣ ಅಂತ. ಈಗ 10 ಗಂಟೆಗೆ ಹೊರಡಬೇಕಿತ್ತು, ಹಾಗಾಗಿ ಇಷ್ಟನ್ನು ಪ್ಲ್ಯಾನ್ ಮಾಡಿಕೊಂಡೆ. ಆಮೇಲೆ ಗೊತ್ತಾಯಿತು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಲೇಟ್ ಅಂದರೆ ಪ್ರಾಪರ್ ತಿಂಡಿನೇ ಮಾಡಿಬಿಡೋಣ ಅಂಥೇಳಿ ಆಮೇಲೆ ತಿಂಡಿ ಕೂಡ ಮಾಡಿದೆ, ಅದು ಬೇರೆ ವಿಷಯ. ಬಟ್ ನಮ್ಮ ಬೆಳಿಗ್ಗೆ ಹೀಗೆ ಶುರುವಾಯಿತು. ಮನೆ ಕೆಲಸನ ಮುಗಿಸ್ಬಿಟ್ಟು ಈಗ ನಾನು ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀನಿ, ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಎಲ್ಲಿಗೆ ಹೋಗೋದಕ್ಕೆ ಅಂತ ಬನ್ನಿ ತಿಳಿಸ್ತೀನಿ. ಇದು ನಾನು ಹೊಸ ಪ್ಲೇಸ್ಗೆ ಹೋಗ್ತಾ ಇರೋದು. ಅಂದರೆ ಹೋಗಿದ್ದೆ ಲಾಂಗ್ ಬ್ಯಾಕ್ ಅಷ್ಟೇ. ಇದು ಬರೀ 2-3 ಡೇಸ್ಗಾಗಿರೋದ್ರಿಂದ ಮೊದಲೇ ಏನು ತುಂಬ ಪ್ಲ್ಯಾನ್ ಮಾಡಿಕೊಂಡು ಬಟ್ಟೆಗಳು ಪ್ಯಾಕಿಂಗ್ ಮಾಡ್ಕೊಳ್ಳೋದು ಆ ಥರ ಏನೂ ಇರಲಿಲ್ಲ. ಬೆಳಿಗ್ಗೆ ಹಾಕೊಳ್ಳೋಣ ಬಿಡು ಇಲ್ಲೇ ತಾನೇ ಅಂದ್ಕೊಂಡು ಈಗೆಲ್ಲನೂ ಮಾಡ್ಕೊಳ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಆಗಲೇ ನೋಡಿದ್ರಿ ಎಲ್ಲ ಪ್ಯಾಕಿಂಗ್ಗೆ ರೆಡಿ ಮಾಡ್ಕೊಳ್ತಾ ಇದೆ. ಅದಾದಮೇಲೆ ತಿಂಡಿ ಪ್ರಿಪೇರ್ ಮಾಡಿ ತಿಂದು ಕೂಡ ಆಯಿತು. ಈಗ ಫುಲ್ ಎವ್ರಿಥಿಂಗ್ ಈಸ್ ರೆಡಿ. ನಾವು ಸಾನು ಮತ್ತು ಬ್ಯಾಗ್ಗಳು ಎಲ್ಲನೂ ರೆಡಿ ಇದೆ. ನನ್ನ ತಂಗಿನೇ ಇನ್ನೂ ಬಂದಿಲ್ಲ. ಯಾಕೆ ಅಂದರೆ ಅವ್ರಿಗೇನೋ ಕೆಲಸ ಬಂತಂತೆ ಕಾಲ್ ಆಫೀಸ್ದು, ಅದಕ್ಕೆ ಲೇಟ್ ಆಗ್ತಾ ಇದೆ. ನಾನು ಹೊರಟಾಗ ಫೋನ್ ಮಾಡ್ತೀನಿ ಅಂದರು. ಸೊ ವೆಯ್ಟಿಂಗ್. ಶಕೆ ಶುರು ಆಯ್ತಪ್ಪ. ಮಧ್ಯಾಹ್ನ 12 ಏನಾದರೂ ಮುಂಚೆಯಿಂದನೇ ಶಕೆ. ಈಗ ನಾನು ಎಲ್ಲಿಗೆ ಹೊರಡ್ತಾ ಇದ್ದೀನಿ, ನನ್ನ ತಂಗಿ ಜೊತೆ ಅವರ ಮನೆಗೆ ಹೊರಡ್ತಾ ಇದ್ದೆ. ನನ್ನ ತಂಗಿ ಮನೆಗಲ್ಲ, ನಮ್ಮ ಆಂಟಿ ಮನೆಗೆ. ನಮ್ಮ ಆಂಟಿ ಮನೆ ಇರೋದು ರಾಮನಗರದಲ್ಲಿ. ಆಂಟಿ ಅಂದರೆ ಚಿಕ್ಕಮ್ಮ, ಅವ್ರನ್ನ ನೋಡಿರ್ತೀರ, ನಮ್ಮ ಮನೆಗೆ ಸುಮಾರು ಸರಿ ಬಂದಿರ್ತಾರೆ. ಲಾಸ್ಟ್ ಇಯರು ಇದೇ ಟೈಮಲ್ಲಿ ಬಂದಿದ್ದರು ಎಲ್ಲರೂ, ಮಕ್ಕಳು, ಜ್ಯೋತಿ, ಆಂಟಿ ಎಲ್ಲರೂ ಬಂದಿದ್ದರು. ಸೊ ಈ ವರ್ಷ ನಾನು ಹೋಗ್ತಾ ಇದ್ದೀನಿ. ಬಂದಾಗಲೆಲ್ಲ ಕರಿತಾನೆ ಇರ್ತಾಯಿದ್ರು ಬಾ ಅಂತ. ರಾಮನಗರಕ್ಕೆ ಹೋಗೋದಕ್ಕೆ ಅಂದರೆ ಅಲ್ಲಿ ನಮ್ಮ ಸಾನುಗೆ ಯಾರು ಜೋಡಿ ಇರೋದಿಲ್ವಲ್ಲ, ಅದಕ್ಕೆ ನಾನು ಹೋಗ್ತಾ ಇರಲಿಲ್ಲ, ಬೇಜಾರಾಗ್ಬಿಡ್ತಾಳೆ ಅವಳು ಅಂತ. ಸೊ ಈಗ ನನ್ನ ತಂಗಿನೂ ಹೋಗ್ತಾ ಇದ್ದಾಳೆ, ಅವಳ ಜೊತೆನೇ ಹೋಗಿ ಬರೋಣ ಅಂತ. ನಿನ್ನ ಜೊತೆನೇ ಬರ್ತೀನಿ ಅಂತ ಹೇಳಿದ್ದೆ, ಸರಿ ಪಿಕ್ ಮಾಡ್ತೀನಿ ಅಂತ ಹೇಳಿದ್ಲು. ಕಾಯ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇನ್ನು ನೆಕ್ಸ್ಟ್ ಫ್ಯೂ ಡೇಸ್ ನೀವು ನಮ್ಮ ಆಂಟಿ ಮನೆಯ ವ್ಲಾಗ್ಸ್ಗಳನ್ನ ನೋಡ್ತೀರಾ ಫಾರ್ ಅ ಚೇಂಜ್. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದಿದ್ದು, ಯಾಕೆ ಟ್ರಿಪ್ ಹೋಗಲಿಲ್ವಾ, ಅದ್ರ ಬಗ್ಗೆ ಏನೂ ಹೇಳ್ತಾನೆ ಇಲ್ವಲ್ಲ ಅಂತ. ಎಲ್ಲಿಗೆ ಹೋಗ್ತೀರಾ ಅಂತಲೂ ಕೇಳ್ತಿದ್ರಿ. ಈ ಸಾರಿ ಟ್ರಿಪ್ ಎಲ್ಲೂ ಹೋಗ್ತಾ ಇಲ್ಲ ಸ್ನೇಹಿತರೆ. ಇಲ್ಲಿಲ್ಲೇ ಎಲ್ಲಾದರೂ ರೆಸಾರ್ಟ್ಗೆ 1 ಡೇ ಔಟಿಂಗು ಆ ಥರ ಮಾಡ್ಕೊಳ್ತೀವಿ ಅಷ್ಟೇ. ಸೊ ಲಾಂಗ್ ಟ್ರಿಪ್ ಅಂತ ಎಲ್ಲೂ ಹೋಗ್ತಾ ಇಲ್ಲ. ನನಗೆ ಹೋಗಿದ್ದಿದ್ರೆ ಫಾರಿನ್ ಟ್ರಿಪ್ ಹೋಗಬೇಕಿತ್ತು ಈ ವರ್ಷ. ಯಾಕಂದರೆ ಲಾಸ್ಟ್ ಇಯರು ನಾವು ಕಾಶ್ಮೀರ್ಗೆ ಹೊರಟೋಗಿದ್ವಲ್ಲ, ಸರಿ ಇಯರ್ ಎಂಡಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಫಾರಿನ್ ಟ್ರಿಪ್ಗೆ. ಇಯರ್ ಎಂಡಲ್ಲಿ ಅಷ್ಟೊಂದು ಆಕ್ಸಿಡೆಂಟ್ಸ್ ಆಗ್ತಾಯಿತ್ತು, ಯಾಕೋ ಮನಸ್ಸೇ ಆಗಲಿಲ್ಲ ಹೋಗೋದಕ್ಕೆ ಎಲ್ಲೂ. ಅದಕ್ಕೆ ಈ ಇಯರ್ ಏಪ್ರಿಲಲ್ಲಿ ಹೋಗೋಣ ಎಕ್ಸಾಮ್ ಮುಗಿಸ್ಕೊಂಡು ಅಂತ ಅಂದ್ಕೊಂಡಿದ್ದೆ. ಸೊ ಈಗ ಅದು ಮತ್ತೆ ಪೋಸ್ಟ್ಪೋನ್ ಆಗಿದೆ. ರಾಜೇಶ್ ಹೇಳೋ ಪ್ರಕಾರ ಕ್ರಿಸ್ಮಸ್ ರಜಕ್ಕೆ ಅಥವಾ ಅಕ್ಟೋಬರಲ್ಲಿ ಏನೋ ನವರಾತ್ರಿ ರಜಾ ಬರುತ್ತೋ ಅವಾಗ ಹೋಗೋಣ ಅಂತ. ಸೊ ಅವಾಗ ನೋಡ್ಕೊಳ್ಳೋಣ. ಇವಾಗ ಎಲ್ಲಾದ್ರೂ 1 ಡೇ ಔಟಿಂಗ್ ಆದರೂ ಹೋಗೋಣ ಅಂತ ಹೇಳಿದ್ದೀನಿ. ಸೊ ಹೋಗೋಣ, ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳಿದ್ದಾರೆ.
ಫೈನಲಿ ಕಾಲ್ ಬಂತು, ಹೊರಟಿದ್ದೀವಿ. ಅಂದರೆ ನಮ್ಮ ಮನೆಯಿಂದ ಒಂದು ಕಾಮನ್ ಪ್ಲೇಸ್ಗೆ ಸಿಗೋಣ. ಅವಳು ಮನೆಗೆ ಬರ್ತೀನಿ ಅಂತ ಹೇಳಿದ್ಲು, ಬಟ್ ಲೇಟ್ ಆಗೋಯ್ತಲ್ಲ. ನಮ್ಮ ಮನೆಗೆ ಬಂದು ಹೊರಡೋ ತನಕ ಇನ್ನೂ 1 ಅವರ್ ವೇಸ್ಟ್ ಆಗಿಬಿಡುತ್ತೆ. ಬೇಡ, ನಾನೇ ಒಂದು ಪ್ಲೇಸಿಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಗೀಗ ಹೊರಟಿದ್ದೀನಿ. ಅವಳು ಅಲ್ಲಿಂದ ಪಿಕ್ ಮಾಡ್ತಾಳೆ. ಅಂದರೆ ಆನ್ ದ ವೇ ಎಲ್ಲಾದರೂ ಒಂದು ಕಡೆ ಸಿಗೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆಟೋಲಿ ಗಾಳಿಗೆ ನೋಡಿ ನನ್ನ ಕೂದಲು ಹೆಂಗೆ ಹಾರಾಡ್ತಿದೆ ಅಂತ. ನೋಡಿ ಯಾರು ಮೀಟ್ ಆಗಿದ್ದೀವಿ. ಮೇನ್ ಇಂಪಾರ್ಟೆಂಟ್ ಪರ್ಸನ್ ನಾವೆಲ್ಲರೂ ಈಗ ಹೋಗ್ತಾ ಇದ್ದೀವಿ ಇವರ ಮನೆಗೆ, ನಮ್ಮ ಆಂಟಿ ಮನೆಗೆ. ಹೌದು, ವೆಯ್ಟ್ ಮಾಡಿ ನೀವು ತೋರಿಸ್ತೀವಿ. ಇವಾಗ ಹೇಳಿ ಹಾಯ್. ನನ್ನ ಹೆಸರು ಇಶಾಂತ್. ನಂದು ಹೆಸರು ಇಶಾಂತ್. ಓಕೆ, ಆಮೇಲೆ ಇಲ್ಲ ಹೇಳಿ. ನಂದು ತಮ್ಮದ ಹೆಸರು ದಕ್ಷಿತ್. ಆಮೇಲೆ ಅಲ್ಲಿ ನೋಡು, ಏನದು ಎಲ್ಲೋ ಸರಿಯಾಗಿ ಬೆಂಕಿ ಹಚ್ಚಿದೆ. ಇನ್ನೇನು ತಪ್ಪಾಗಿ ನಾನು ಥರ್ಡ್ ಸ್ಟ್ಯಾಂಡರ್ಡ್ಗೆ ಹೋಗ್ತೀನಿ. ನಾನು ಪಾಸ್ ಆಯ್ತಾ? ಬಂತಾ ರಿಸಲ್ಟ್? ಬಂದು ನಾನು ಐಸ್ ಕ್ರೀಮ್ ತಿಂದೆ. ಹೌದಾ? ಯಾವಾಗ? ಇವತ್ತಾ? 5 ಐಸ್ ಕ್ರೀಮ್ ತಿಂದೆ. ಇದು ಹಾಲಿಡೇಲಿ ಇಷ್ಟು ದಿನದಿಂದ 5 ಐಸ್ ಕ್ರೀಮ್ ತಿಂದ್ಯಾ? ಓ ನೈಸ್. ಸಾನು ಎಷ್ಟು ತಿಂದ್ಲು ಕೇಳು? ಫಸ್ಟ್ ದಿನದಲ್ಲೇ 2 ತಿಂದೆ. ಅದಾದ್ಮೇಲೆ ಯಾವ ಫ್ಯಾಕ್ಟ್ರಿ ಬಂತು? ವಾಸನೆ ಹೆಂಗಿರುತ್ತೆ ಗೊತ್ತಾ? ಟೋಲ್ ಪ್ಲಾಜಾ ಹತ್ರ ಏನು ಉರಿತಾ ಇದೆ? ಇಟ್ ಲುಕ್ಸ್ ಲೈಕ್ ಡಾರ್ಕ್ ಕ್ಲೌಡ್ಸ್. आता तुझं नाव सांग. What is your name? Introduce yourself. Next, what you are studying? In which school you are studying? बोल. I can't hear you. SSC school. SSC school. He is my small brother. Small brother? You have big brother also? No, I'm only the big brother. Big bro. बोल अब. बोल बेटी. Hello everyone, this is Ishan. And welcome to my channel. And welcome to my channel. Okay, today what you are going to do? Today we are going to my grandmother's house. Hooray for summer vacation. For summer vacation. And what all your plans? Planning what you'll do after reaching? What you'll do after You'll eat, you'll play, you'll sleep. I'll play, I'll go to my friend's house and play there. You have friends here? Yeah. Okay, next plan? Next I'll go outside and play in the ground Okay. and the park and all. With whom you'll go? With Sanu. Sanu Didi. Then nothing. Her grandma will prepare nicely. Bole. What you will have? He will ask for kebab. Kebab. ಬಿಡಿ, ಹೇಳಿ ಡೈಲಾಗ್. ನಾನು ಬಂದಿರೋದಕ್ಕೆ ಇವತ್ತು ಮಳೆ ಬರುತ್ತಂತ ನೋಡ್ರಿ ನಮ್ಮ ಆಂಟಿ ಹೇಳ್ತಿರೋದು. ಕಾಕ ಚಂಗ್ಲೆ
ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ನಿನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು, ಬಟ್ ಬಂದ ಮೇಲೆ ಫುಲ್ ಮಜಾ ಮಾಡೋದಕ್ಕೆ ಶುರು ಮಾಡಿದ್ವಿ. ಮಕ್ಕಳು ಆಟ ಆಡೋದಕ್ಕೆ ಶುರು ಮಾಡಿದ್ರು, ನಾವು ಆಂಟಿ ಜೊತೆ ಕುತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡಿದ್ವಿ. ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಅದಕ್ಕೆ ಇವತ್ತು ಬೆಳಿಗ್ಗೆನೇ ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನಾನು ಕೂತ್ಕೊಂಡ್ರೆ ಮಾತಾಡೋದಕ್ಕೆ ಮತ್ತೆ ಹಾಗೆ ಟೈಮ್ ಪಾಸ್ ಮಾಡಿಬಿಡ್ತೀವಿ. ಸೊ ಆಂಟಿ ಈಗ ಹೊರಗಡೆ ಮಾರ್ಕೆಟ್ಗೆ ಹೋಗಿದ್ದಾರೆ, ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಇವತ್ತು ಬನ್ನಿ, ಇವತ್ತು ನಮ್ಮ ದಿನ ಹೇಗೆಲ್ಲ ಹೋಗುತ್ತೆ ನೋಡೋಣ. ವೆರಿ ಫಸ್ಟ್ ಟಾಸ್ಕ್ ಮಾರ್ನಿಂಗ್ದು ನಾವು ಈಗ ಎಂಬ್ರಾಯ್ಡ್ರಿ ವರ್ಕ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾವ ಎಂಬ್ರಾಯ್ಡ್ರಿ ಅಂದರೆ, ನನ್ನ ಕಸಿನ್ ಎಂಬ್ರಾಯ್ಡ್ರಿ ಮಾಡೋದನ್ನು, ಹ್ಯಾಂಡ್ ವರ್ಕ್ ಮಾಡೋದನ್ನು ಕಲಿತಾ ಇದ್ದಾಳೆ. ಅದನ್ನು ನನಗೆ ಮಾಡಿಕೊಡು ನನಗೊಂದು ಅಂತ ಹೇಳಿದ್ದೆ. ಸರಿ, ನನಗೆ ಸ್ಟಾರ್ಟಿಂಗ್ ಅಲ್ವಾ, ನಿನಗೂ ಸ್ವಲ್ಪ ಬ್ಲೌಸ್ ಕಟ್ಟಿಂಗ್ದೆಲ್ಲನೂ ಐಡಿಯಾ ಇರುತ್ತೆ, ಬಾ ನನ್ನ ಜೊತೆ ಸ್ವಲ್ಪ ಹೆಲ್ಪ್ ಮಾಡು, ಆಮೇಲೆ ನನಗೂ ಕಲಿಸ್ಕೊಡ್ತೀನಿ ಅಂತಲೇ ಹೇಳಿದ್ಲು. ನೀನು ಕಲ್ತ್ಕೋ ಅಕ್ಕ, ಈಸಿ ಅಕ್ಕ, ನೀನು ತುಂಬ ಬೇಗ ಕಲಿತೀಯಾ ಅಂತ. ಸೊ ಇವತ್ತು ಮಾರ್ಕಿಂಗ್ ಆಮೇಲೆ ಎಂಬ್ರಾಯ್ಡ್ರಿ ಸ್ಟಾರ್ಟ್ ಮಾಡಬೇಕು. ನೋಡೋಣ ಹೆಂಗೆ ಮಾಡ್ತೀನಿ ನಾನು ಅಂತ. ಪರವಾಗಿಲ್ಲ ಅಕ್ಕ, ನೀನು ಮಾಡ್ತೀಯ ಅಂದರೆ ಚೆನ್ನಾಗೇ ಮಾಡ್ತೀಯ, ಬಾ ಶುರು ಮಾಡೋಣ ಅಂತ ಎಲ್ಲ ತೆಗ್ದಿಟ್ಟಿದ್ದಾರೆ. ಬನ್ನಿ. ಈಗ ಈ ಬ್ಲೌಸ್ ಪೀಸ್ ಮೇಲೆ ನಾವು ಮಾರ್ಕಿಂಗ್ ಮಾಡ್ಕೊಳ್ಬೇಕು, ಎಲ್ಲೆಲ್ಲಿ ಎಂಬ್ರಾಯ್ಡ್ರಿ ಬೇಕು ನಮಗೆ ಅಂತ. ಸೊ ಫಸ್ಟ್ಗೆ ನಾನು ಸ್ಲೀವ್ಸ್ನ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ಸ್ ಹೇಗೆ ಮಾರ್ಕ್ ಮಾಡ್ಕೊಳ್ಬೇಕು ಅಂತ ಒಂದು ವಿಡಿಯೋ ಇತ್ತು, ಅದನ್ನು ನೋಡಿಬಿಟ್ಟು ನಾನೀಗ ಫೋಲ್ಡ್ ಮಾಡ್ಕೊಂಡಿದ್ದೀನಿ. 4 ಫೋಲ್ಡ್ ಮಾಡ್ತಾ ಇದ್ದೀನಿ, ಯಾಕಂದರೆ 2 ಸ್ಲೀವ್ಸ್ಗೂ ಬೇಕಲ್ಲ ಅದಕ್ಕೆ. ಆ ಸ್ಲೀವ್ಸನ್ನು ಈ ಥರ ಇಟ್ಬಿಟ್ಟು ನಮ್ಗೆ ಎಷ್ಟು ಉದ್ದಕ್ಕೆ ಬೇಕು, ಎಷ್ಟು ಅಗಲ ಬೇಕು ಅಂತ ಮಾರ್ಕ್ ಮಾಡ್ಕೊಳ್ಳೋದು, ಅಲ್ಲಿ ಎಂಬ್ರಾಯ್ಡ್ರಿ ಶುರು ಮಾಡೋದು. ತಗೋ, ಡಾರ್ಕ್ ಮಾಡು, ಜಾಸ್ತಿ ಅಮಕ್ಬೇಡ, ಅದು ಮುರಿದೋಗತ್ತೆ. ಈಗ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಈ ಬ್ಲೌಸ್ನ ಇಟ್ಕೊಂಡು ಅದನ್ನು ಡಾರ್ಕ್ ಮಾಡ್ಕೋಬೇಕಂತೆ. ಈ ಸ್ಕೇಲ್ ತೊಗೊಂಡು ಮಾಡು, ನೀ ಕೈಯಲ್ಲಿ ಮಾಡಬೇಡ. ನೋಡಿಲಿ ಹೆಂಗೆ ಸೊಟ್ಟಿ ಹೋಗ್ತಿದೆ. ಅದು ಬರೀ ಸ್ವಲ್ಪ ಮಾರ್ಕ್ ಬಂದರೆ ಸಾಕಕ್ಕ. ಮಾಡಿ ನೋಡು, ಇಲ್ಲಾಂದರೆ ಡಾರ್ಕ್ ಬರಬೇಕು. ಮರ್ಚು ನೀಟಾಗಿ ಮಧ್ಯಕ್ಕೆ ಇಡು. ಈ ಕಡೆ ಬರಬೇಕು. ಈ ಥರ ಆದರೆ ಕಷ್ಟ ಕಣೆ, ಇದು ಸರಿಯಾಗಿ ಮಡ್ಚಬೇಕು. ನಾವು ಕಟ್ಟೆ ಮಾಡಿಬಿಡ್ಬೇಕು ಅನಿಸುತ್ತೆ. ನಾನು ಅದೇ ಹೇಳಿದ್ದು, ಮಾಡಿಬಿಡೋಣ. ಹಿಂಗಿಡು. ಹೇಗೆ ಅಂದರೆ, ಸ್ಲೀವ್ಸ್ನ ಒಂದು ಹಾಫ್ ಮಡಚ್ಕೊಂಡು ಮಾರ್ಕ್ ಮಾಡ್ತೀವಲ್ವ, ಅದನ್ನು ಓಪನ್ ಮಾಡಿಬಿಟ್ಟು ಉಲ್ಟಾ ಮಾಡಿದಾಗ ಈ ಸೈಡಲ್ಲೂ ಅದ್ರ ಪ್ರಿಂಟ್ ಬರುತ್ತೆ, ಅದನ್ನು ಡಾರ್ಕ್ ಮಾಡ್ಕೊಳ್ಬೇಕು. ಸೊ ಆ ಥರ ಒಂದು ಸ್ಲೀವ್ಸ್ನ ರೆಡಿ ಮಾಡಿಕೊಂಡು ಎರಡನೇದಕ್ಕೂ ಈ ಥರ ಫೋಲ್ಡ್ ಮಾಡಿಬಿಟ್ಟು ಅದ್ಮೇಲೆ ಟಾಪ್ ಮಾಡಬೇಕು. ಅದು ಒಂದು ಲೈನ್ ಥರ ಲೈಟಾಗಿ ಕಾಣುತ್ತೆ, ನಾವು ಅದನ್ನು ಮತ್ತೆ ಡಾರ್ಕ್ ಮಾಡ್ಕೊಳ್ಬೇಕು. ಈಗ ನಾವು ಬ್ಯಾಕ್ ಸೈಡಲ್ಲಿ ಎಂಬ್ರಾಯ್ಡ್ರಿ ಮಾಡಬೇಕಲ್ಲ, ಅದಕ್ಕೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬ್ಯಾಕ್ ಸೈಡ್ ಬೆನ್ನಿಗೆ ಡಿಸೈನ್ ಮಾಡಬೇಕಲ್ಲ, ಅದನ್ನು ಮಾರ್ಕ್ ಮಾಡಿದ್ದೀವಿ. ಇದು ಕೆಳಗಡೆ ಇಲ್ಲೂ ವರ್ಕ್ ಮಾಡ್ತೀಯಾ? ಇಲ್ಲೇನಿಲ್ಲ, ಬರೀ ಇಲ್ಲೇ ಅಲ್ವಾ? ಇದು ನೆಕ್, ಇಲ್ಲಿ ಡಿಸೈನ್ ಬರೋದು. ಸೊ ಈ ಬ್ಲೌಸ್ಗೆ ಇಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಅದು ಹೊಲಿದ ಮೇಲೇ ಗೊತ್ತಾಗೋದು ಸರಿ ಬಂದಿದೆಯೋ, ಸರಿ ತೊಗೊಂಡಿದ್ದೀವೋ ಇಲ್ವೋ ಅಂತ. ಒಂದು ಸರಿ ಮಾಡಿದಾಗ ಗೊತ್ತಾಗುತ್ತೆ ನೆಕ್ಸ್ಟ್ ನಾವು ಏನು ಚೇಂಜಸ್ ಮಾಡಬೇಕು ಅಂತ. ಈಗ ನೀವು ಮಾಡಿ ಇದನ್ನು, ಇದಾದಮೇಲೆ ಹೇಳಿ ನನಗೆ ಹೆಂಗಾಯಿತು ಅಂತ. ಈಗ ಬ್ಯಾಕ್ ಸೈಡ್ ನೆಕ್ ಡಿಸೈನ್ ಮಾಡಿ ಆಯಿತು. ಇದು ಮಿಡಲ್ಲು. ನೀನು ಮಾಡಬೇಕಾದ್ರೆ ಕಣೆ ಸ್ವಲ್ಪ ನೋಡ್ಕೊ, ಶೇಪ್ ಸರಿ ಬಂದಿದೆಯಾ, ಹಾಫಿಗೆ ಬಂದಿದೆಯಾ ಇಲ್ವಾ ಅಂತ. ಈಗ ಫ್ರಂಟ್ ನೆಕ್ ಮಾರ್ಕ್ ಮಾಡಬೇಕು. ಇದು ಎಂಬ್ರಾಯ್ಡ್ರಿ ಸ್ಟ್ಯಾಂಡ್. ಇದು ನೀನು ತೊಗೊಂಡಿರೋದಾ, ನೀನು ಕೋರ್ಸಲ್ಲಿ ಕೊಟ್ಟಿರೋದಾ? ನಾವು ಎಕ್ಸ್ಟ್ರಾ ಪೇ ಮಾಡಬೇಕಂತೆ, ಕೊಡ್ತಾರೆ. ಮೆಟೀರಿಯಲ್ ಸಪ್ರೇಟ್. ಅದೇ ಅವರಿಂದ ತರಿಸ್ಕೊಂಡಿರೋದಾ? ನೀನು ವಸ್ತು ಇನ್ನೊಂದು ತೊಗೋತೀನಿ ಅಂತ ತೊಗೊಂಡಿದ್ದೀನಿ, ಮನೇಲಿದೆ. ಅದು ಯಾಕೆ ತೊಗೊಂಡೆ? ಅದು ರೆಕ್ಟಾಂಗಲ್ ದೊಡ್ಡದಾಗಿದೆ, ಅದು ಕಾಲು ಉದ್ದ ಮಾಡ್ಕೊಂಡು ಮಾಡ್ಬೋದು. ಮಡ್ಚಿಟ್ಕೊಂಡ್ರೆ ಕಾಲು ನೋವು ಬರುತ್ತಲ್ಲ. ಸೊ ಈಗ ಎಂಬ್ರಾಯ್ಡ್ರಿ ಮಾಡ್ತಾರೆ, ನಾವು ನೋಡ್ತೀವಿ. ಪ್ರೊಫೆಷ್ನಲ್ ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದಾರೆ.
ನಾನು ಕೈಯಲ್ಲಿ ಇಟ್ಕೊಂಡು ಅವತ್ತು ಬಂದಾಗ ಹೇಳ್ಕೊಟ್ಟಿದ್ಲು, ಸ್ವಲ್ಪ ಮಾಡಿದೆ, ಆಮೇಲೆ ಕಂಟಿನ್ಯೂನೇ ಮಾಡಲಿಲ್ಲ. ಸೊ ಇದು ಈಗ ಫ್ರಂಟ್ ನೆಕ್ ಮಾರ್ಕ್ ಮಾಡಿರೋದು. ಇದನ್ನ ಲೂಸ್ ಇದೆ ಅಲ್ವೇನೆ, ನೋಡು ಒಳಗಡೆ ಹೋಗ್ತಿದೆ. ಸೊ ಈಗ ಎಂಬ್ರಾಯ್ಡ್ರಿ ವರ್ಕ್ ಶುರು ಮಾಡ್ತಾ ಇದ್ದಾಳೆ ಸ್ನೇಹಿತರೆ. ನಮ್ಮ ಇವತ್ತಿನ ದಿನ ಫುಲ್ ಇದರಲ್ಲೇ ಹೋಗುತ್ತೆ. ಅವಳು ಇವತ್ತು ಕೂತ್ಕೊಂಡು ಮಾಡಲೇಬೇಕು ಅಂತ ಡೆಡಿಕೇಟೆಡ್ ಆಗಿ ಕೂತ್ಕೊಂಡು ಮಾಡ್ತಾ ಇದ್ದಾಳೆ. ನಂದೇನು ಬೇರೆ ಕೆಲಸ ಇಲ್ಲ. ಸೊ ನಾನು ಕೂಡ ಕೂತ್ಕೊಂಡು ನೋಡ್ಕೊಳ್ತೀನಿ, ಮಧ್ಯೆ ಮಧ್ಯೆ ಹೋಗಿ ಆಂಟಿಗೆ ಹೆಲ್ಪ್ ಮಾಡ್ತೀನಿ. ಸೊ ನಿನ್ನೆ ಮತ್ತು ಇವತ್ತು ನಮ್ಮ ದಿನ ಹೀಗಿತ್ತು. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್.